ಟೂ ಗೈಸ್. ನಮ್ಮ ಮನೇಲಿ ಇದೆ. ಸುಮ್ಮನೆ ಇರ್ತಾನು ನೀನು, ನಾನು ಇರ್ತೀನಿ ಇಟ್ಟಾದ್ಮೇಲೆ ನೋಡೆ. ಸುಮ್ಮನೆ ಇರ್ತಾನು, ಇನ್ನೂ ಹಾಕಿಲ್ಲ. ತೋರಿಸಿ ಕಡೆ. ಈ ಬಾರಿ ನೀನು ಯಾಕೆ ಈಚೆಗೆ ಬಂದೆ? ಎಲ್ಲೈತಿ ಫಿಶು? ಎಲ್ಲಿ ಕಾಣಿಸ್? ಎಷ್ಟಿದೆ ಅದರಲ್ಲಿ? ಒಂದು. ಇದೇನು ಚಿನ್ನು? ಲೈಟು ಅದೆಲ್ಲ ಆ ಕಡೆ ಇಲ್ಲ, ಅಲ್ಲಿಡೋಗು. ನೀನು ಚಡ್ಡಿ ಹಾಕಿಲ್ಲ. ಅದ್ರ ಮೇಲೆ ಏನೇನೋ ಇಟ್ಟಿದ್ದೀನಿ, ತೆಗ್ದಿದ್ರ ಮೇಲೆ ಇಡೋ. ನೋಡಿ ಗೈಸಿ, ಎಷ್ಟೊತ್ತು ರಾತ್ರಿಲಿ ಬೇಕಿತ್ತ ಇವೆಲ್ಲ ನಮಗೆ. 12 ಗಂಟೆ ರಾತ್ರಿಗೆ ತಂದವನೇ ಇದನ್ನ. ಈ ಕಡೆ ಬಚ್ಚಿನೋ, ಅದನ್ನ ಕ್ಲೋಸ್ ಮಾಡೋದು ಹೆಂಗೋ? ಮನೇಲಿರೋ ಅಕ್ವೇರಿಯಂ ಎತ್ಕೊಂಬ ಅಂದರೆ ಆಗಿಲ್ಲ ಇವನಿಗೆ. ಮುಟ್ಟಬೇಡ, ವೇಟ್ ಹಾಕ್ಬೇಡ ಗ್ಲಾಸು. ಇದೇನು ಅಕ್ವೇರಿಯಂ? ಅದಕ್ಕೆ ಫುಡ್ ಎಲ್ಲ ಹಾಕದ್ ಎಲ್ಲೋ? ಈ ಥರ ಯಾರೋ ನಾವು ಮಾಡಿರೋದೇ, ಅದನ್ನ ಅಂಗಡಿಯಿಂದ ತಂದಿರೋದಲ್ಲ, ನಾವೇ ರೆಡಿ ಮಾಡಿರೋದು ಗ್ಲಾಸ್ ತಗೊಂಡು. ಇಲ್ಲೇ ತೆಗ್ದು ಹಾಕೋಷ್ಟ್ರಲ್ಲಿ ಒಡೆದೋಗಲ್ವೇನೋ? ಏನಿಲ್ಲ, ಇದೊಂಚೂರು ಸ್ಕ್ಯಾಪ್ ಇಟ್ಕೊಂಡು ಆಯ್ತು. ಅದೇನು ಒಂದು ಫಿಶ್ಗೇನು, ಇದು ಸಪ್ರೇಟ್, ಇದು ಇಂಪಾರ್ಟೆಂಟ್ ಫಿಶ್. ಯಪ್ಪ, 12 ಗಂಟೆ ರಾತ್ರಿಯಲ್ಲಿ ಒಂದು ತಂದಿರೋದು ನಮಗೆಲ್ಲ ನಿದ್ದೆ ಕೆಡಿಸ್ಕೊಂಡು. ಇದೇನಿದು ವೈಟ್ ಕಲರು? ಎಷ್ಟು ರೂಪಾಯಿ ಕೊಟ್ಟೆ ಇದು? ಗ್ಲಾಸು ಇದು ಆ್ಯಕ್ಚುಲಿ ಅಂಗಡಿಲಿ ತೊಗೊಂಡ್ರೆ ಇದೇನು ಗೊತ್ತಾ, ಇದು 2 ಅಡಿ 1.25 ಅಡಿ ಇಲ್ಲಿದೆ. ಇದನ್ನೇ ನಾವು ಅಂಗಡಿಲಿ ತೊಗೋತೀವಿ ಅಂತಂದರೆ ಆಲ್ಮೋಸ್ಟ್ ಒಂದು 4,000 ಆಗುತ್ತೆ. ನಾವು ಒಂದು 1,500 ಮುಗಿಸ್ಬಿಡಿ. ನಾವು ಮಾಡಿ ಬರೀ ಗ್ಲಾಸ್ ಅಷ್ಟೇ ಅಲ್ಲ. ಈ 12 ಗಂಟೆ ರಾತ್ರಿಯಲ್ಲಿ ನೀನು ಫಿಶ್ ಹಾಕಬೇಕು. ಇನ್ನೇನು ಪಾಪ, ಅದು ಅಲ್ಲಿಂದ ಟ್ರಾವೆಲ್ ಮಾಡಿ ಸ್ಟ್ರೆಸ್ ಆಗಿರುತ್ತೆ. ಅಲ್ಲೊಂದ್ಸಲಿ ಪಾಪುನ ನೋಡಿ ಎದ್ದವಳ, ಏನು ಮಾಡ್ತಾವಳೆ? ಒಂದೇ ಒಂದು ಫಿಶ್ಗೋಸ್ಕರ ಇವನು ಇದೇನು ಫಿಶ್ ಅಂತ ಗೆಸ್ ಮಾಡಿ. ಒಂದೇ ಒಂದು ಫಿಶ್ ಇವನು ಕೊಡ್ತೀನಿ ಅಂತಾನೆ. ಫಸ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ನೀರು ಹಾಕ್ಬೇಕಲ್ವೇನೋ? ಹೋಗಿ ಟೇಬಲ್ ಹೇಳ್ಕೊಂಬ, ಹೋಗಲ್ಲಿ ಹೆಂಗೆತ್ತೀಯ ಗೈಸ್. ಇದು ಇವರೇ ಮಾಡಿರೋದು ಅಕ್ವೇರಿಯಂ ಗ್ಲಾಸು, ಅಂದರೆ ಎಲ್ಲೂ ತಂದಿಲ್ಲ, ಇವನೇ ರೆಡಿ ಮಾಡಿರೋದಂತೆ. ಸೊ ಅದಕ್ಕೆ ಇದಕ್ಕೆ ಟೇಬಲ್ ಇಲ್ಲ ಸದ್ಯಕ್ಕೆ. ಆ ಟೀಪಾಯ್ ಮೇಲೆ ಇಡೋದು, ಆ ಟೀಪಾಯ್ ಮೇಲೆ ಫಸ್ಟ್ ಎತ್ತಿಕ್ಕು ಗ್ಲಾಸು. ಇಲ್ಲದು ಅಂಟ್ಕೊಂಡೈತೇನೋ, ನ್ಯಾಯವಾಗಿ ಅಂಟ್ಕೊಂಡೈತೇನೋ ಅದು.
ಎತ್ತಿದಿನ ಎತ್ತಮ್ಮ ನೀನು ಚೂರು ಎತ್ತಮ್ಮ ನೀನು ಸುಮ್ಮನೆ ಸಪೋರ್ಟ್ ಇಟ್ಕೊಳಮ್ಮ. ಸಪೋರ್ಟು ಬಂದು ನೀರು ಬೇರೆ ನೀರು ಚೆಲ್ಬಿಟ್ಟು ಜಾರವಾಗಿ ಅದೊಂದು ಕಮ್ಮಿ ಆಗಿತ್ತು ನಮ್ಮ ಮನೆಗೆ ಫಿಶು ಅದೊಂದಿರಲಿಲ್ಲ. ಲೇ ಬ್ಲ್ಯಾಕ್ ಕಲರ್ ಮೇಲಿಟ್ರೆ ಅಲ್ವೇನೋ ಚೆನ್ನಾಗಿ ಕಾಣೋದು. ಸುಮ್ಮನೆ ಇರೇ, ಹಂಗೆಲ್ಲ ಇಲ್ಲ ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಇರೇ. ಅದ್ರ ಮೇಲೆ ಜಂಕ್ಷನ್ ಬಾಕ್ಸ್ ಹೆಂಗೆ ಇಡ್ತೀಯಾ? ಸುಮ್ಮನೆ ಇರ್ತಾನು ನೀನು, ನಾನು ಇರ್ತೀನಿ, ಇಟ್ಟಾದ್ಮೇಲೆ ನೋಡೆ. ಈಗ ಅಡಿಕೆ ತಂಬ ಹೋಗಿ ಆ ಟೇಬಲ್ ಮೇಲೆ ಇಕ್ಕಿರೋದು ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ ಗೈಸ್. ಇವನ್ ಬೇರೆ ಯಪ್ಪ. ಇಲ್ಲ ಚೇರ್ ಮೇಲೆ ಯಾಕೋ ಇಕ್ತೆ ಜಂಕ್ಷನ್ ಬಾಕ್ಸ್, ಇದ್ರ ಮೇಲೆ ಇಕ್ಕೋ ಸೈಡ್ಗೆ. ಸುಮ್ಮನೆ ಇರ್ತಾನು, ಇನ್ನೂ ಹಾಕಿಲ್ಲ. ಸೊ ಅದಕ್ಕೆ ಕಲ್ಲಿಲ್ಲ ಏನಿಲ್ಲ ಗೈಸ್. ಇವಾಗ ಅದಕ್ಕೆ ನೀರು ತುಂಬಿಟ್ಟು ಇದೊಂದು ಫಿಶ್ ಆಗ್ತಾನೆ ಅಂತ ಅಷ್ಟಪ್ಪ ಮಾಡಿ ಓಕೆ ಗೈಸ್, ಅಷ್ಟೇ, ಏನಿಲ್ಲ. ಅದೆಲ್ಲ ಹಾಕಿ ಜಸ್ಟ್ ಒಂದು ಫಿಶ್ ಹಾಕೋದಷ್ಟೇ. ಇದೇನಿದು? ಏನಕ್ಕಿದು? ಓಹ್, ಅದೊಂದು ಚಿಕ್ಕ ಫಿಶ್ಗೆ ಇಷ್ಟಪ್ಪ ಏರ್ ಏನು ಏರ್ ಪಂಪಿಂಗ್ ಐತೆ. ಇದನ್ನು ಇವನೇ ಮಾಡ್ಕೊಂಡು ಏರ್ ಫಿಲ್ಟ್ರ್ ನೀನೇ ಮಾಡ್ಕೊಂಬಂದೇನೋ. ಒಳ್ಳೆ ಇದು ಯಾವುದು ಇದು ನೋಡೋಕ್ಕೆ ಹೆಂಗಿದೆ ಅಂದರೆ ಈ ಥರ ಏರ್ ಫಿಲ್ಟ್ರ್ ನಾನು ನೋಡೇ ಇಲ್ಲ. ನಮ್ಮನೇಲಿರೋದು ಬೇರೆ ಥರ, ಇಷ್ಟುದ್ದು ಪೈಪು. ಓಕೆ ಫ್ರೆಂಡ್ಸ್, ಅಷ್ಟೇ. ಅದನ್ನು ಹಾಕ್ಬಿಟ್ಟು ಇದೇನೋ ಫಿಕ್ಸ್ ಮಾಡ್ಬಿಟ್ಟು ಫಿಶ್ ಹಾಕೋದಷ್ಟೇ. ನಂಗೆ ನಿದ್ದೆ ಬರ್ತಿದೆ. ಬಾಯ್ ಬಾಯ್. ಇರೋದು ಒಂದು ಚಿಕ್ಕ ಫಿಶ್ಗೆ ಇಷ್ಟಪ್ಪ. ಇದಕ್ಕೇನೋ ಕಲ್ಲೇನೋ ಹಾಕಲ್ವಾ? ಹಾಂ, ರಿವರಲ್ಲಿ ನೀರು ಹರಿತಾ ಇಲ್ವಾ? ಏನು ಫಿಶ್ ಇದು? ಇವನ್ನ ಕೇಳೋಣ. ನನಗಂತೂ ಅಕ್ವೇರಿಯಂ ಒಂಚೂರು ಇಷ್ಟ ಆಗಿಲ್ಲ. ಇವನ ಮುಖ ಥರನೇ ಐತದ. ಅಲ್ವೋ, ಅದಕ್ಕೆ ಮೇಲೆಲ್ಲ ಹಾಕ್ಬೇಕಲ್ವೇನೋ. ನೋಡಿ ಫ್ರೆಂಡ್ಸ್, ಅದು ಏನಾನ ಅಕ್ವೇರಿಯಂ ಥರ ಕಾಣಿಸ್ತೈತೆ ನಿಮಗೆ? ಏನಾನ ಕಾಣಿಸ್ತೈತೆ? ಅದು ಸುಮ್ಮನೆ ಹಂಗೆ ಅಕ್ವೇರಿಯಂ ಮಾಡೋದು ಸುಮ್ಮನೆ. ಅದಕ್ಕೆ ಇನ್ನೂ ಲೈಟ್ ಆರ್ಡರ್ ಮಾಡಿದ್ದೀನಿ. ಲೈಟ್ ಎಲ್ಲ ಬಂದರೆ ಅದ್ರ ಮೇಲೆ ಇಕ್ಬೇಕು ಕಣೋ. ಅದ್ರ ಮೇಲೆ ಹಾಂ, ಇದೇನಿದು? ಯಾವುದು? ಅದು ವುಡ್, ಡ್ರಿಫ್ಟ್ ವುಡ್.
ಸರಿ ಆಯಿತು. ಅದ್ರ ಮೇಲೆ ಏನನ್ನ ಇಕ್ಕಿದ್ರೆ ಅದ್ರ ಮೇಲೆ ಡೆಕೋರೇಟ್ ಮಾಡ್ಬೋದಲ್ವಾ? ಏನಿಲ್ಲ, ಈ ಥರ ಲೈಟ್ ಹಾಕ್ತೀವಿ, ಅದೇ ಡೆಕೋರೇಷನ್. ಹೂ ಗೈಸ್, ನಮ್ಮ ಮನೇಲಿ ಇದೆ. ಓಕೆ ಫ್ರೆಂಡ್ಸ್, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಬಾಯ್. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ. ನೋಡಿ ಇವಳು ಹೆಂಗೆ ಮಾಡಿದಾಳೆ. ಏನು ಶಾನು ಇದು ಹಿಂಗೆ ಮಾಡಿದ್ಯಾ? ಛೂ, ಯಪ್ಪ, ಏನು ಗಲೀಜು ಮಾಡ್ತೀಯ ಅಂದರೆ, ಯಪ್ಪ ದೇವ್ರೆ. ನೀನು ಯಾಕೆ ಇವಾಗ ಲಿಪ್ಸ್ಟಿಕ್ ಹಾಕ್ಕೊತಾ ಇರೋದು ಹೇಳು ಫಸ್ಟು. ಹಾಂ, ನೋ ಶನಯ್ಯ, ಶನಯ್ಯ, ನೋ ನೋ, ಎತ್ತಿಡು.